ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಹೆಂಗೆ ಮುಂದುವರಿತಾ ಇದ್ದಾರೆ? ಏನ್ರಿ ಅವ್ರಿಗೆ ಬೆಂಬಲ ಇರೋದು 90 ಜನ MLAಗಳಿದ್ದಾರಂತೆ. 90 ಜನ MLAಗಳು ಇಟ್ಕೊಂಡು ಏನ್ರಿ ದರ್ಬಾರ್ ಅವ್ರದ್ದು. ಅವ್ರಿಗೇನು DKಗೆ ಏನು ಬಲನೇ ಇಲ್ಲ, 33 ಜನ ಮಾತ್ರ. ಅದರಲ್ಲಿ ಇವರು ಯಾರು ರಾಯರೆಡ್ಡಿ ಅವರು ಹೇಳ್ತಾಯಿದ್ರು, ಇನ್ನೂ 2 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಹೌದಪ್ಪ, ಪ್ರಶ್ನೆ ಇಲ್ಲ, ಆದರೆ 2 ವರ್ಷದಿಂದನೂ ಹೇಳ್ತಾನೆ ಇದ್ದೀರಲ್ಲ ಮುಖ್ಯಮಂತ್ರಿ ಬದಲಾವಣೆ. ಯಾರು ಹೇಳ್ತಾವ್ರೆ? ನಾವು ಹೇಳ್ತಾ ಇದ್ದೀವ? ಪಬ್ಲಿಕ್ ಹೇಳ್ತಾ ಇದ್ದಾರಾ? ಇಲ್ಲ ಪತ್ರಕರ್ತರು ಹೇಳ್ತಾ ಇದ್ದಾರಾ? ಎಲ್ಲ ಹೇಳ್ತಾ ಇರೋದು ನೀವೇ. DK ಶಿವಕುಮಾರ್ಗೆ ಆ ಕಡೆಯಿಂದ ನೀವೇ ಒಂದು ಕಡೆ ಬಲ ಕೊಡ್ತೀರಾ, ಇನ್ನೊಂದು ಕಡೆ ಈ ಕಡೆ ಸಿದ್ದರಾಮಯ್ಯನ ಕಾಲು ಎಳಿತೀರ. ಸಿದ್ದರಾಮಯ್ಯನ ಕಾಲು ಎಳೆಯೋಕ್ಕೋಸ್ಕರ DKಗೆ ಬಲ ಕೊಡೋದು. ಇದೊಂಥರ ಹೆಂಗೆ ಗೊತ್ತಾ? ನೀವೇ ಹೇಳಿದ್ರಲ್ರಿ ಬಸವರಾಜ ರಾಯರೆಡ್ಡಿ ಅವರೇ, ಲಂಚ ಹಗರಣಗಳು ಎಲ್ಲ ನಡೀತಾ ಇರೋದು ಎಲ್ಲಿ ಹಿಂಗಂದರೆ ಕಾಂಗ್ರೆಸ್ನಲ್ಲಿ ಹೆಂಗಂತ ನೀವೇ ಓಪನ್ ಆಗಿ ಹೇಳಿದ್ರಿ. ಮರ್ತೋಗ್ಬಿಟ್ರಾ? ಇವತ್ತು ಹೇಳ್ತಾ ಇದ್ದೀರಾ ಯಾವುದೇ ಆದ ಹಗರಣಗಳಿಲ್ಲ ಅಂತ. ಮೂಢ ಹಗರಣ ಏನು ಸಣ್ಣದಾದು. ಇವ್ರದ್ದು 189 ಕೋಟಿ ಹಗರಣ ಮಾಡೋರಲ್ಲ, ಅದು ಯಾವುದು? ಅದು ಹಗರಣ ಅಲ್ಲ. ಯಾವುದು? SC STದು ಹಣ ಲೂಟಿ ಮಾಡಿದ್ರಲ್ಲಪ್ಪ. ನೀವು ಎಲ್ಲೋ ನನಗೇನೋ ಡೈರೆಕ್ಟಾಗಿ ನನಗೊಂದು ಡೌಟ್ ಆಯ್ತಾ ಇದೆ. ನಿಮ್ಮ ರಾಹುಲ್ ಗಾಂಧಿಗೆ ಎಲ್ಲೋ ಡೈರೆಕ್ಟಾಗಿ ಬೆನಿಫಿಟ್ಟು ಕಳಿಸ್ಬಿಡ್ತಾ ಇದ್ದೀರ ಅಂತ. ಇಲ್ಲಿ ನೋಡಿದ್ರೆ ಜನ 2,000 ಕೊಟ್ಟವ್ರು ಅಂದರೆ ಕೊಟ್ಟಿಲ್ಲ ಅಂತಾರೆ. 110 ಜನ ಇಲ್ಲ ಅಂತಾರೆ. ಅರ್ಥ ಆಯ್ತಾ? ಯಾರು ಕೊಡ್ತಾ ಇದ್ದೀರಾ, ಯಾರಿಗೆ ಯಾವ ದುಡ್ಡಿಗೆ ಎಲ್ಲಿಗೆ ಕಳಿಸ್ತಾ ಇದ್ದೀರಾ ಗೊತ್ತಿಲ್ಲ. ಡೈರೆಕ್ಟಾಗಿ ಪೋಸ್ಟ್ ಮಾಡಿಬಿಡ್ತಾ ಇದ್ದೀರಾ, ಏನು ಈಸಿಯಾಗಿ ಹೋಯ್ತು ಅಂತ. ಮೊದಲಿಗಿಂತ ಡೈರೆಕ್ಟ್ ಬೆನಿಫಿಟ್ಟು ಯಾರಿಗಪ್ಪ ಹಂಗಂತಂದರೆ ಇವ್ರಿಗೆ ರಾಹುಲ್ ಗಾಂಧಿಗೆ. ನಿಮ್ಮ ಕಾಂಗ್ರೆಸ್ನಿಗೆ ಉದ್ಧಾರ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ದೀರಾ ಅಷ್ಟೇ, ಇನ್ನೇನು ಕೆಲಸಗಳಿಲ್ಲ. ಇವನೊಬ್ಬ ದಡ್ಡ. ಯಾರು? DK ಶಿವಕುಮಾರು ದಡ್ಡ್ರು. ಹೆಂಗೆ ದಡ್ಡ್ರು ಅಂತ ಹೇಳಿದ್ರೆ, ಪಾಪ 2 ವರ್ಷದಿಂದ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ, ನಾನೇ ಮುಖ್ಯಮಂತ್ರಿ ಅಂತ. 1 ವರ್ಷ ಹಂಗೂ ಹೋಯ್ತು. ಅದು ಈ 1 ವರ್ಷ ಇನ್ನೊಂದು ವರ್ಷ ನಡೆತು ನೋಡ್ರಿ, ಭಯಂಕರವಾಗಿ ನಡೀತು. ಇದೋ ಈಗ ಬೆಳಗ್ಗೆ ಸಂಜೆ ರಾತ್ರಿ ನನಗೇನೋ ಇವತ್ತು ಗಿಫ್ಟ್ ಕೊಟ್ಟರು, ನಾಳೆ ಗಿಫ್ಟ್ ಕೊಟ್ಟರು ಅಂತ. ಏನು ಅಸ್ಸಾಮ್ದು ಎಲೆಕ್ಷನ್ ಆಗಲಿ, ಕೇರಳ ಎಲೆಕ್ಷನ್ ಆಗಲಿ, ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ನಿನಗೆ ಗಿಫ್ಟ್ ಕೊಟ್ಬಿಡ್ತೀನಿ ಅಂತಂದರು. ಪಂಚರಾಜ್ಯ ಎಲೆಕ್ಷನ್ನು ಆಗೋಯ್ತು, ಕೇರಳದ್ದು ಚೀಫ್ ಮಿನಿಸ್ಟ್ರು ಫಿಕ್ಸು ಆಗೋಯ್ತು. ಮತ್ತು ಇನ್ಯಾವತ್ತು ನಿಮಗೆ DK ಶಿವಕುಮಾರೇ ಗಿಫ್ಟು? ಯಾವುದ್ರಲ್ಲಿ ಬರಬೇಕು ನಿಮಗೆ ಗಿಫ್ಟು? ಬೋಟಲ್ಲ, ದೋಣಿನಲ್ಲ, ಇಲ್ಲ ಇದರಲ್ಲೇನೋ ಫ್ಲೈಟಲ್ಲ, ಯಾವುದ್ರಲ್ಲಿ ಬರ್ತದೆ ನಿಮಗೆ ಗಿಫ್ಟು? ಯಾವಾಗ ನೀವು ಯಾವ ಕಾಲಕ್ಕೆ ನೀವು ಮುಖ್ಯಮಂತ್ರಿ ಆಗೋದು ನಮಗೊಂಚೂರು ಹೇಳ್ತೀರಾ? ನಿಮ್ಮ ಬರ್ಡೇ ಗಿಫ್ಟ್ ಸಿಗುತ್ತೆ ಅಂತ ಭಾಳ ಆನಂದ ಖುಷಿಯಾಗಿದ್ದರೆ ಏನು ಪಾಪ, ನಿಮ್ಮ ಬರ್ಡೇಗೂ ಇಲ್ಲ. DK ಇಲ್ಲ. ಅಲ್ಲಿ ನೋಡಿದ್ರೆ ಆ ಕಡೆ ಅವರು ನನ್ನ ಕಡೆ 90 ಜನ ಇದ್ದಾರೆ ಅಂತ ಅವರು ಭಾಳ ಆನಂದವಾಗಿ ಖುಷಿಯಾಗಿದ್ದಾರೆ. 90 ಜನ MLAಗಳಿದ್ದಾರಂತೆ. ಯಾರಿಗೆ? ನಿಮ್ಮ ಸಹಪಾಠಿ ಸಿದ್ದರಾಮಯ್ಯ ಅವ್ರಿಗೆ. ನಿಮ್ಮ ಹತ್ರ ಎಷ್ಟು ಜನ? 33 ಜನ. ಮತ್ತು ಇನ್ನೇನು? ಹೆಂಗಪ್ಪ ಆಗುತ್ತೆ ನಿಮಗೆ? 90 ಜನ ಜಾಸ್ತಿನಾ, 33 ಜನ ಜಾಸ್ತಿನಾ? ಅದಕ್ಕೆ ಹೇಳೋದು, ಬುದ್ಧಿವಂತಿಕೆಯಿಂದ ಮೊದಲಿಂದನೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಂಬರ್ಬೇಕಾಗಿತ್ತು. 3 ವರ್ಷ ತುಂಬಿಸ್ಬಿಟ್ಟು ಈಗ ಕೊನೆಯಲ್ಲಿ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತಂದರೆ ನಡೀತದ? ಅಲ್ಲಪ್ಪ, ನಡೀತದ? ಆವಾಗ ಬ್ರೇಕ್ ಹಾಕ್ಬೇಕಪ್ಪ. ಆವಾಗಲೇ ಬ್ರೇಕ್ ಹಾಕಿದಿದ್ರೆ, ಇಲ್ಲ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಯಾವತ್ತು ನಿಮಗೆ ಟೈಮ್ ಕೊಡೋದು? ಅವ್ರಿಗೆ ಟೈಮ್ ಕೊಡದೆ ಯಾರಿಗೆ? ಅಸ್ಸಾಂನ ಮುಖ್ಯಮಂತ್ರಿಗೆ ಟೈಮ್ ಕೊಡದೆ ಹಂಗೆ ಏನೋ ನಾಯಿಗೆ ಬಿಸ್ಕೆಟ್ ತಿನ್ಸ್ಕೊಂಡು ಕೂತ್ಕೊಂಡಿರೋದು ನೋಡ್ಕೊಂಡು ಸಾಕಾಗಿ ಬೇಜಾರಾಗಿ ಅವರು ಈಚೆ ಬಂದು ಯೋಚನೆ ಮಾಡಿ, ನಾನು ಇಲ್ಲೇ ಇದ್ದರೆ ನಾನು ಏನೂ ಮಾಡೋಕ್ಕಾಗಲ್ಲ ಹಂಗಂತ ಅವರು BJP ಸೇರಿಕೊಂಡ್ರು.
ಬಿ ಜೆ ಪಿ ಸೇರ್ಕೊಂಡು ಈಗ 3 ಸತಿ ಮುಖ್ಯಮಂತ್ರಿನೂ ಆಗ್ಬಿಟ್ರು. ಅರ್ಥ ಆಯ್ತಾ? ನಿಮ್ಮ ನಾಯಕ ನಾಯಿ ಸಾಕ್ಕೊಂಡು ಕೂತವ್ರೆ. ಯಾವ ನಾಯಿ ಅದು ಗೊತ್ತಾಗಲಿಲ್ಲಪ್ಪ. ಏನು ಮಾತುಗೀತಾಡುತ್ತೆ ಏನೋ ರಾಹುಲ್ ಗಾಂಧಿ ಜೊತೆ. ಹಾಂ, ಅಲ್ಲ ಏನು ಅಂತಲೇ ನಂಗೆ ಅರ್ಥ ಆಗಿಲ್ಲ. ಹೆಂಡ್ರು ಇಲ್ಲ, ಮಕ್ಕಳಿಲ್ಲ. ಎಲ್ಲಿ ಬಿಟ್ಟವ್ರ ಮಕ್ಕಳನ್ನೀಗ? ಮಕ್ಕಳಿಗೆ ಏನು ಪ್ರೀತಿ ಕೊಡ್ತಾರೋ, ಯಾವ ರೀತಿ ಬೆಳವಣಿಗೆ ಮಾಡ್ತಾರೋ ಗೊತ್ತಿಲ್ಲ. ದೇವರೇ ಭಗವಂತನಿಗೆ ಗೊತ್ತು. ಆ ಶಿಶಿರ್ ಅವರು ಕೇಸ್ ಹಾಕಿದ್ರು, ಅದು ಅಲ್ಲೇ ನಿಂತೋಗಿದೆ. ಈ ತಿಂಗಳು ಬರೋ ತಿಂಗಳು ಅಂದ್ಕೊಂಡು ಅವರೂ ಇಲ್ಲಿಂದ ಓಡಿಸ್ಲಿಲ್ಲ ಈ ರಾಜ್ಯ ಬಿಟ್ಟು. ಅರ್ಥ ಆಯ್ತಾ? ಏನು ಯಾವಾಗ ಇವರು 2 ಕಾರ್ಡ್ ಇಟ್ಕೊಂಡವ್ರೆ, ಎಲ್ಲ ಇದೇನು ಇದ್ರದ್ದು ಸದಸ್ಯತ್ವನೀಗ ಲಂಡನ್ದು ಮತ್ತು ಇಂಡಿಯಾದು 2 ಸದಸ್ಯತ್ವ ಇಟ್ಕೊಂಡಿರೋರಿಗೆ ಯಾವತ್ತು ಇವರು ಕಳಿಸ್ತಾರೆ? ಕಳಿಸಲ್ಲ. ಇದಕ್ಕೇನಾದ್ರು ನೆಪ ಒಡ್ಡಿ ಜಡ್ಜ್ಗಳಿಗೇ ಇದನ್ನು ಮಾಡ್ತಾರೆ. ಏನಂತ, ಈ ಕೇಸ್ ತಗೋಬೇಡಿ, ಇದನ್ನ ಪೆಂಡಿಂಗ್ ಇಡಿ, ಮುಂದಕ್ಕೆ ತಳ್ಳಿ, ಹಿಂಗೆ ಇರಬೇಕು ಇವರು ಇದ್ದರೆ ನಮಗೆ ಬಿ ಜೆ ಪಿಗೆ ಒಳ್ಳೆ ಕ್ಯಾನ್ವಾಸ್ ಮಾಡ್ತಾರೆ. ಬಿ ಜೆ ಪಿ ಕ್ಯಾನ್ವಾಸ್ ಏನು ಇವ್ರು ಮೋದಿಯವ್ರು ಮಾಡಬೇಕಾಗಿಲ್ಲ, ಎಲ್ಲ ರಾಹುಲ್ ಗಾಂಧಿ ಮಾಡಿಕೊಡ್ತಾರೆ. ಅಮಿತ್ ಶಾ ಮಾಡಬೇಕಾಗಿಲ್ಲ, ಇಲ್ಲ ರಾಜನಾಥ್ ಸಿಂಗ್ ಮಾಡಬೇಕಾಗಿಲ್ಲ. ಎಲ್ಲ ಯಾರು ಮಾಡೋದು ಅಂತಂದರೆ ರಾಹುಲ್ ಗಾಂಧಿ ಮತ್ತು ಅಂಡ್ ಟೀಮ್. ಅವ್ರ ಟೀಮ್ ಇದೆಯಲ್ಲ, ಅವರೇ ಹೇಳ್ಕೊಡ್ತಾ ಇರ್ತಾರೆ, ಅವರೇ ಮಾಡ್ತಾ ಇರ್ತಾರೆ. ಅವ್ರು ಕೆಣ್ಕೋದು ತಗೊಳ್ಳಿ, ಅವ್ರ ಪತ್ರಕರ್ತರು ಬರೀರಿ ಬಿ ಜೆ ಪಿ ಅಂತ. ಎಲ್ಲ ಕಡೆನೂ ಬಿ ಜೆ ಪಿ ಅಂತ ಬರೀತಾ ಇರ್ತಾರೆ. ಪತ್ರಕರ್ತರು ಏನು ಕೆಲಸ ಇಲ್ಲ ಅವ್ರಿಗೆ. ಪತ್ರಕರ್ತರಿಗೆ ರಾಹುಲ್ ಏನಾದ್ರು ಒಂದು ಹೇಳ್ದಂಗಂತಂದ್ರೆ ಕೆಲಸ ತಾಗೋ ಎಲ್ಲನೂ ಬರೀ. ಅವ್ರಿಗೆ ಕ್ಯಾನ್ವಾಸ್ ಬೇಕಾಗಿಲ್ಲ. ಯಾರಿಗೆ? ಬಿ ಜೆ ಪಿಯವ್ರಿಗೆ. ನೀವೇ ಕ್ಯಾನ್ವಾಸ್ ಮಾಡಿಬಿಡ್ತೀರಾ. ಇದು ರಾಜಕಾರಣ ನಡೀತಾ ಇರೋದು. ಈಗ ಇವ್ರಿಗೆ ಯಾರೋ ಮುಖ್ಯಮಂತ್ರಿಗೆ ಪದವಿ ಕೊಡ್ತೀನಿ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾವ್ರೆ. ಯಾರಿಗೆ? ಡಿ ಕೆ ಶಿವಕುಮಾರ್ ನಾಳೆ ಎಲೆಕ್ಷನ್ ನಿಂತ್ಬಿಟ್ರೆ ಪೂರ್ತ ಬಹುಮತದಿಂದ ಗೆದ್ದುಬಿಡ್ತಾರೆ ಒಬ್ಬರೇ. ಯಾರು ಬೇಕಾಗೇ ಇಲ್ಲ. ಯಾಕೆ ಅಂತಂದ್ರೆ 3 ವರ್ಷದಿಂದ ಹೇಳ್ಕೊಂಡು ತಿರ್ಗಾಡೋರಲ್ಲ ಮುಖ್ಯಮಂತ್ರಿ ಅಂತ. ಅವರೇ ಮುಖ್ಯಮಂತ್ರಿ ಅಂತ ಫಿಕ್ಸು ಈಗ ಕರ್ನಾಟಕದಲ್ಲಿ. ಅರ್ಥ ಆಯ್ತಾ? ಹಂಗಾಗಿದೆ ಇದು. ಅಲ್ಲಪ್ಪ, ನನಗೆ ನಗು ಬರ್ತದೆ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ದಿನಕ್ಕೊಬ್ಬೊಬ್ಬ ಡಿ ಕೆ ಶಿವಕುಮಾರ್ ನಿಮಗೆ ವಿರೋಧ ಮಾಡ್ತಾನೆ ಅವರೇ. ನೀವು ಏನು ಮಾಡ್ತಾಯಿದ್ದೀರ? ಅದನ್ನೆಲ್ಲ ಸಹಿಸ್ಕೊಂಡು ಕೂತಿದ್ದೀರ. ಯಾವತ್ತು ಮುಖ್ಯಮಂತ್ರಿ ಆಯ್ತೀರಾ ಅಂತ ಅನ್ನೋದನ್ನಾದ್ರೂ ನೀವು ಒಂಚೂರು ಬಿಡಿಸಿ ಹೇಳ್ಬಿಡ್ತೀರಾ? ನಿಮ್ಮ ಬರ್ಡೇಗಂತೂ ಆಗಲಿಲ್ಲ. ಬರ್ಡೇನೀಗ ಪಾಪ ಅವರು ಕಾರ್ಯಕರ್ತರು ಅವರವ್ರ ಇಷ್ಟಕ್ಕೆ ಅವ್ರ ಬರ್ಡೇ ಆಚರಣೆ ಮಾಡಿಕೊಂಡ್ರು. ಹೋಗಿದ್ರೆ ನೀವು ಎಲ್ಲೂ ಅದು ಸದ್ದು ಗದ್ದಲ ಕಾಣಲಿಲ್ಲಪ್ಪ. ಎಲ್ಲ ಟಿ ವಿನಲ್ಲಿ ಇದರಲ್ಲೆಲ್ಲ ಎಲ್ಲೂ ಕಾಣಲಿಲ್ಲ ನೀವು ಹೋಗಿದ್ದದು. ನೀವೆಲ್ಲ ತಮಿಳ್ನಾಡು ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೆಂಗಂತ ಸುದ್ದಿ ಕೇಳಿದೆ. ಮತ್ತು ಈ ಕಡೆ ಇವತ್ತೇನೋ ಇಲ್ಲಿಲ್ಲ, ಬಾಂಬೆಗೆ ಹೋಗವ್ರೆ. ಬಾಂಬೆನಲ್ಲಿ ಯಾರೋ ಬಿ ಜೆ ಪಿ ನಾಯಕರನಿಗ ಒಳಗುಟ್ಟಾಗಿ ಪ್ರಚಾರಕ್ಕೆ ಹೋಗವ್ರೆ, ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ಇದು ಎಷ್ಟು ಮಟ್ಟಿಗೆ ಸರಿ, ಯಾವುದು ಸುಳ್ಳು, ಯಾವುದು ನಿಜ? ನಾವೂ ಏನಾರು ಯೂಟ್ಯೂಬ್ನವ್ರು ಏನಪ್ಪ ಹುಡ್ಕೋದು? ಯಾವ ವಿಷಯ ಅಂತ ಹುಡ್ಕೋದು ಹೇಳಿ? ಯಾವ ವಿಷಯನೂ ಸತ್ಯ ಇಲ್ಲ. ಬರೀ ನಾವು ಅವ್ರಂಗೆ ಸುಳ್ಳು ಹೇಳೋ, ಯಾರಂಗೆ ನ್ಯೂಸ್ ಪೇಪರು ಸುಳ್ಳು, ಈ ಕಡೆ ಯೂಟ್ಯೂಬು ಸುಳ್ಳು. ಈ ಸಿದ್ದರಾಮಯ್ಯ ಅಂತೂ ಅಯ್ಯೋ, ಈ ಅಪ್ಪನಿಂದನೇ ಎಲ್ಲರೂ ಸುಳ್ಳು ಹೇಳ್ತಾ ಇರೋದು. ಈ ಅಪ್ಪ ಒಬ್ಬನಿಂದ ಊರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಪತ್ರಕರ್ತರು ಸುಳ್ಳು ಹೇಳ್ತಾರೆ, ಈ ಕಡೆ ಯೂಟ್ಯೂಬು ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬ ಪತ್ರಕರ್ತನು ಒಂದೊಂದು ಥರ ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಬಿಟ್ರೆ ನನಗೆ ಹೆಂಗಪ್ಪ ಬರೆಯೋದು ಇದೀಗ? ಯಾವ ವಿಷಯ ಬರೆಯೋದು ಅಂತಲೇ ಅರ್ಥ ಆಯ್ತಾ ಇಲ್ಲ. ಇದು ನನ್ನ ಸ್ವಂತಿಕೆನಲ್ಲಿ ಯೋಚನೆ ಮಾಡಿ ಬರೀತಾ ಇರೋದು. ಈಗ ಏನೂ ಇಲ್ಲ, ಯಾವ ವಿಷಯನೂ ಇಲ್ಲ ಇಲ್ಲಿ. ಗೊತ್ತಿರೋದೇ 2-3 ವಿಷಯ. ಆ 2-3 ವಿಷಯನೀಗ ನಿಮ್ಗೆ ಹಾಕ್ಕೊಂಡು ನಾನು ತಿರುಗಿಸಿ ಅದನ್ನೇ ಹೇಳ್ತಾ ಇರಬೇಕು. ಎಷ್ಟು ಸತಿ ಹೇಳಲಿ? ನಾನು 1 ವಾರದಿಂದ ಹೇಳ್ತಾ ಇದ್ದೀನಿ. ನೆನ್ನೆ ತಾನೇ ಡಿ ಕೆ ಶಿವಕುಮಾರ್ ಕತೆ ಹೇಳಿದೆ ಬರ್ಡೇ ವಿಷಯವಾಗಿ. ಇವತ್ತು ಕೂಡ ಬರ್ಡೇ ನಡೀತಾನೇ ಇದೆ ಪಾಪ ಕಾರ್ಯಕರ್ತರದು. ಅವ್ರಿಗೆ ತುಂಬ ಮನಸ್ಸು ನೋವಾಗಿದೆ. ಡಿ ಕೆ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಅಂದರೆ ಯಾವ ರೀತಿ ಅದನ್ನು ಸಹಿಸ್ಕೋತಾರೋ ಗೊತ್ತಿಲ್ಲ ಪಾಪ ಅವ್ರಿಗೆಲ್ಲ. ಇವರು ಯಾರು ಡಿ ಕೆ ಶಿವಕುಮಾರ್ ಅವರು ಧೈರ್ಯ ತುಂಬಬೇಕು. ನಾನು ಆಗ್ತೀನಿ ಅಂತ ಹೇಳ್ಕೊಂಡು ಪಾಪ ನಿಮ್ಮ ಹಿಂದೆನೇ ಇದ್ದಾರೆ ನೋಡಿ ಅಷ್ಟು ಜನ. ನೀವು ಆಗಲಿಲ್ಲ, ಸಿದ್ದರಾಮಯ್ಯ ಕೆಳಗಡೆ ಇಳಿಲಿಲ್ಲ, ನೀವು ಹೋಗಿ ಅಚ್ಚೇರ ಕೂರಲಿಲ್ಲ, ಅವ್ನು ಬೇಡಲಿಲ್ಲ, ನೀವು ಈಸ್ಕೊಳ್ಳಲಿಲ್ಲ. ಎರಡೇ
ಮತ್ತೆ ನನಗೆ ಬರ್ತದೆ ಗಿಫ್ಟು ಎಲ್ಲಿಂದ ಬರ್ತದೆ ಗಿಫ್ಟು? ರಾಹುಲ್ ಕಳಿಸ್ತಾರೆ, ರಾಜೀವ್ ಗಾಂಧಿ ಇದು ಏನು ಸೋನಿಯಾ ಗಾಂಧಿ ಕಳಿಸ್ತಾರೆ. ಸೋನಿಯಾ ಗಾಂಧಿನೂ ಕಳಿಸ್ಲಿಲ್ಲ, ರಾಹುಲ್ ಗಾಂಧಿನೂ ಕಳಿಸ್ಲಿಲ್ಲ. ಗಿಫ್ಟು ಇಲ್ಲ, ಏನೂ ಇಲ್ಲ. ಯಾವ ಬರ್ಡೇನೂ ಗಿಫ್ಟು ಸಿಕ್ಕಲೇ ಇಲ್ಲ. ಈ ಥರ ಆಯ್ತದೆ ಅಂತ ಯಾರೂ ನೆನೆಸ್ಕೊಂಡಿರಲಿಲ್ಲ ಇವರೇ ಡಿ ಕೆ ಶಿವಕುಮಾರ್ ಅವರೇ. ಸಿದ್ದರಾಮಯ್ಯ ಅವರೇ, ನಿಮ್ಗೆ ನೀವಾದ್ರೂ ಒಂದ್ಸತಿ ವಿಶ್ ಮಾಡಿ ಬಿಟ್ರಲ್ಲ, ಅಷ್ಟೇನಾ? ಪಾಪ ಅವ್ರಿಗೆ ಸಾಂತ್ವನ ಹೇಳ್ಬೇಕಲ್ವ, ಧೈರ್ಯ ತುಂಬಬೇಕಲ್ವ. ಹೋಗ್ಲಿ ಬಿಡಯ್ಯ, ನಾನು ಇದ್ದೀನಿ, ಬಿಟ್ಕೊಡ್ತೀನಿ ಇವತ್ತಲ್ಲ ನಾಳೆ ಹೆಂಗಂತ. ಬಿಟ್ಕೊಟ್ಬಿಟ್ರೆ ಪಾಪ ಆರಾಮಾಗಿ ಕೂತ್ಕೋತಾರ? ನೀವೇನ್ರಿ ರೀ, ನೀವು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನಾನೇ ಅನುಭವಿಸ್ಬೇಕು, ನಾನೇ ಇರಬೇಕು ಹಂಗಂತ ಅಂದ್ಕೊಂಡು ನೀವು ಮಾಡ್ತಾ ಇರೋದು ಸರಿಯಾದ ಕ್ರಮ ಅಲ್ಲ ಸಿದ್ದರಾಮಯ್ಯ ಅವರೇ. ನೀವು ಸದ್ಯದಲ್ಲೇ ನೀವು ಇಲ್ಲಿಂದ ರಾಜಕೀಯ ನಿವೃತ್ತಿ ತಗೊಂಬಿಡಿ. ಹೇಳ್ತೀನಿ, ಯಾವಾಗಾದ್ರೂ ಪಾಪ ಬೇರೊಬ್ಬರಿಗೆ, ಬೇರೆ ಹೊಸ ಮಂತ್ರಿಗಳಿಗೆ ಮತ್ತು ಇವ್ರಿಗೆಲ್ಲರಿಗೂ ಅನುಕೂಲ ಆಯ್ತದೆ. ಹೊಸ್ದಾಗೂ ಇದಿಲ್ಲ. ಯಾವಾಗಲೂ ಎಷ್ಟು 1 ವರ್ಷದಿಂದನೂ ಹೇಳ್ತಾ ಇದ್ದೀರಾ ಮಂತ್ರಿಮಂಡಲ ರಚನೆ ಅಂತ. 1 ವರ್ಷದಿಂದ ಮಂತ್ರಿಮಂಡಲ ರಚನೆ ಆಗಲಿಲ್ಲ, ಹೊಸ್ದಾಗಿ ಮಂತ್ರಿಗಳಿಗಾಗಲಿಲ್ಲ. ಈ ಹಳೆಯವ್ರನ್ನೇ ನೋಡಿಕೊಂಡು ನಾವು ಎಷ್ಟು ದಿವಸ ಕಾಯೋದು? ಇದನ್ನೀಗ ಈಗ ರಾಜ್ಯದ ಟೈಮಲ್ಲಿ ಹೋಗ್ಬಿಟ್ಟ ಏನೋ ಇದನ್ನಿಗೇನೋ ಹಿಜಾಬ್ನಿಗ ಸುದ್ದಿ ಮಾಡಿಬಿಟ್ಟಿದ್ದೀರಾ. ಸಾಬ್ರಿಗೋಸ್ಕರ ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀರಾ. ಮಾಡಿ ಇವತ್ತಲ್ಲ ನಾಳೆ ಕೋರ್ಟು ನಿಮಗೊಂದು ಚೀಮಾರಿ ಹಾಕತ್ತೆ. ನೀವು ಮಾಡಿದ್ದು ಕಂಟೆಂಪ್ಟ್ ಕೋರ್ಟ್ ಅಂತೇಳಿ ಕೇಸ್ ಹಾಕಿದ್ರೆ ಕೇಸ್ನೂ ಅನುಭವಿಸಿ. ಅರ್ಥ ಆಯ್ತಾ ಹೇಳಿದ್ದು? ಹಿಂಗೆಲ್ಲ ಯೋಚನೆ ಮಾಡ್ತಿರಲ್ಲ ಅಂತ ನನಗೆ ಒಂದು ದೊಡ್ಡ ನೋವಾಗಿದೆ. ಕೆಟ್ಟದನ್ನೇ ಯೋಚನೆ ಮಾಡ್ತಿರಲ್ಲ ನಿಮ್ಮ ಜೀವನ ಪೂರ್ತ. ಬೇಕಾಗಿತ್ತ ಇದು ಅಂತ? ಕೊನೆಗಾಲದಲ್ಲಿ ಕೊನೆಗಾಲ ಏನಪ್ಪ, ಇವತ್ತು ನಾಳೆ ಇಳಿದ್ಬಿಡ್ತೀಯ. ಇಳಿಯೋ ಕಾಲದಲ್ಲಿ ನೀನು ಪುನಃ ಮತ್ತೆ ಇದನ್ನೀಗ ಬುರ್ಕನಿಗ ತಗೊಂಬಂದು ಕರಿ ಡ್ರೆಸ್ ಅಂದ್ರೇನು? ಶನಿ. ಆ ಶನಿನಿಗ ತಂದು ದೇಶಕ್ಕೆ ಬಿತ್ತುಬಿಟ್ಟು ಹೋಯ್ತಾ ಇದೆಯಲ್ಲ ಸಿದ್ದರಾಮಯ್ಯ ಅವರೇ, ಇದು ಸರಿಯಾದ ಕ್ರಮನಾ? ಇಷ್ಟು ಹೇಳಿ ನಾನು ನನ್ನ ಮಾತಿನಾಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಅಂತ ಕೇಳ್ತಾ ಇಷ್ಟು ಮಾತು ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.